ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ನಾನ್ ಕಟಾಯಿ ಬಿಸ್ಕೆಟನ್ನು ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಓವನ್ ಇಲ್ಲ ಅಂದರೂ ಸಹ ನಾವು ಮನೆಯಲ್ಲಿರುವ ವಸ್ತುಗಳಿಂದನೇ ಇದನ್ನು ನಾವು ಮಾಡ್ಕೋಬೋದು. ನಾವು ಈ ಥರ ಮಾಡಿ ಬಾಟ್ಲಲ್ಲಿ ಹಾಕಿಟ್ಟು ಮಕ್ಕಳು ಕೇಳ್ದಾಗ ಕೊಟ್ಟರೆ ಅವರಿಗೂ ಖುಷಿ ಆಗುತ್ತೆ. ಮತ್ತು ಕಾಫಿ ಟೀ ಜೊತೆ ಅಂತೂ ಮಾಡಿಸಿರೋ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ನಾನು 1 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರಲ್ಲಿ ನುಣ್ಣಗೆ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಈಗ 4 ಸ್ಪೂನು ಬೆಣ್ಣೆ ತೊಗೊಂಡಿದ್ದೀನಿ. 4 ಸ್ಪೂನ್ ಇದೆ ಕರೆಕ್ಟಾಗೆ. ಇದಕ್ಕೆ ಈಗ ಸಕ್ಕರೆ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಕಲಿಸ್ಕೋಬೇಕು. ಅದರಲ್ಲಿ ಗಾಳಿ ತುಂಬ್ಕೋಬೇಕು. ಆವಾಗ ನಾನ್ ಕಟಾಯಿ ಸ್ಮೂತಾಗಿ ಬರುತ್ತೆ ಅಂತ. ಇವಾಗ 1 ಕಪ್ಪು ಮೈದಾ ತೊಗೊಂಡಿದ್ದೀನಿ. ನೋಡಿ ಅರ್ಧ ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ 2 ಸ್ಪೂನು ಚಿರೋಟಿ ರವೆ ತೊಗೊಂಡಿದ್ದೀನಿ. 1 ಸ್ಪೂನು ಬೇಕಿಂಗ್ ಪೌಡರು, ಅರ್ಧ ಸ್ಪೂನು ಬೇಕಿಂಗ್ ಸೋಡಾ ಮತ್ತು ಏಲಕ್ಕಿ ಪುಡಿ ಅರ್ಧ ಸ್ಪೂನು, ಒಂದು ಚುಟುಕಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೀರು ಹಾಕ್ಕೊಂಡಿಲ್ದಂಗೆ ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಗಟ್ಟಿ ಕಲಿಸ್ಕೋಬೇಕು. ನೋಡಿ ಈ ಥರ ಗಟ್ಟಿ ಇರಬೇಕು. ನೀರು ಹಾಕಿರಲ್ಲ, ಒಂದು ಸ್ವಲ್ಪ ಹಾರ್ಡಾಗೇ ಇರುತ್ತೆ. ಈ ಥರ ಮಿದ್ದಿದ್ರೆ ಅದು ಸಾಫ್ಟ್ ಆಗುತ್ತೆ. ನೋಡಿ ಅದಕ್ಕಿರಬೇಕು. ಇವಾಗ ಸ್ವಲ್ಪನೇ ಉಂಡೆ ತಗೊಂಡು ಈ ಥರ ಶೇಪ್ ಕೊಟ್ಕೋಬೇಕು. ಈ ಥರ ಸೈಡೆಲ್ಲ ಪ್ರೆಸ್ ಮಾಡ್ಕೋಬೇಕು. ನೋಡಿ ಇದಾಯಿತು. ಹೀಗೆ ಎಲ್ಲವನ್ನೂ ಮಾಡ್ಕೊತೀನಿ ನಾನು. ನೋಡಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಈ ಥರ ರೌಂಡ್ ಮಾಡ್ಕೊಂಡು ಪ್ರೆಸ್ ಮಾಡಬೇಕು. ಇನ್ನೊಂದು ತೋರಿಸ್ತೀನಿ ನಾನು. ನೋಡಿ ಹೀಗೆ ಎಲ್ಲವನ್ನೂ ಮಾಡ್ಕೊತೀನಿ ನಾನು. ಮಾಡಿಕೊಂಡೆ. ಈಗ ಅದಕ್ಕೆ ಹಿಂಗೆ ಉದ್ದುದ್ದಾಗಿ ಹೆಚ್ಕೊಂಡಿರೋ ಬಾದಾಮಿನ ಇಟ್ಕೊತಾ ಇದ್ದೀನಿ. ಯಾವುದು ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನೆಲ್ಲ ಇಟ್ಕೋಬೋದು. ಈಗ ನಾನು ಓವನ್ ಏನಿಲ್ಲ ನಮ್ಮ ಮನೇಲಿ, ಹೀಗೆ ಬಾಣಲೆಯಲ್ಲೇ ನಾನು ಉಪ್ಪಾಕಿ ಪ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಅದರಲ್ಲಿಟ್ಟು ನಾನು ಕುಕ್ ಮಾಡ್ತೀನಿ. ನೋಡಿ ಪ್ರೀ ಹೀಟಿಗೆ ಇಟ್ಟಿದ್ದೆ ನಾನು. ಇದು ಬಿಸಿಯಾಗಿದೆ. ನೋಡಿ ಹುಷಾರಾಗಿಡಬೇಕು. ನೋಡಿ ಇದು ಒಂದು 5 ನಿಮಿಷ ದೊಡ್ಡ ಉರಿಯಲ್ಲಿ ಬೇಯಿಸ್ಕೋಬೇಕು. ಆಮೇಲೆ ಅದು ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಹಿಂಗೆ ಸೈಡೆಲ್ಲ ಹೊಡ್ಕೋಬೇಕು. ಆವಾಗ ಅದು ಕುಕ್ ಆಗಿದೆ ಅಂತ ಅರ್ಥ. ನೋಡಿ ಇದಾಗಿದೆ. ಈಗ ತಕ್ಕೊತಾ ಇದ್ದೀನಿ. ನೋಡಿ ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಬಿಸ್ಕೆಟ್ ಎಲ್ಲ ಅಂಗಡಿಯಿಂದ ತರೋದು ಬದಲು ಈ ಥರ ನಾವೇ ಮನೆಯಲ್ಲಿ ಕುಕ್ಕೀಸ್ ಎಲ್ಲ ಮಾಡ್ಕೊಳ್ತಾ ಇದ್ದರೆ ಮಕ್ಕಳಿಗೆ ಎಷ್ಟು ಖುಷಿ ಇರುತ್ತೆ ಮತ್ತು ಹೆಲ್ತಿನೂ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ ಓವನ್ ಇಲ್ದಲೆ. ಓವನಲ್ಲಿ ಇದ್ರೆ ಇನ್ನೂ ಚೆನ್ನಾಗಿ ಬರೋದು. ನಾನಿನ್ನು ಸ್ವಲ್ಪ ಸಣ್ಣ ಉಂಡೆಗಳಾಗಿ ಮಾಡಬೇಕಾಯಿತು, ಆವಾಗ ದಪ್ಪ ಬರೋದು. ಈಗ ನಾನು ಜಾಸ್ತಿ ಇಟ್ಟಿದ್ದಕ್ಕೆ ಈ ಥರ ಫ್ಲಾಟ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಯಿತು ಅಂತ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಮತ್ತು ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.